ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಇನ್ನೇನು ದಸರಾ ಕೂಡ ಬರ್ತಾ ಇದೆ. ಸೊ ಪ್ರತಿ ವರ್ಷ ಈ ಒಂದು ದಸರಾ ಟೈಮಲ್ಲಿ ಈ ಒಂದು ಆನ್ಲೈನ್ ಶಾಪಿಂಗ್ಸ್ಗಳ ಒಂದು ಸೇಲ್ ಅನ್ನೋದು ಭಯಂಕರ ನಡೆಯುತ್ತೆ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ಫ್ಲಿಪ್ಕಾರ್ಟಲ್ಲಾಗಿರ್ಬೋದು, ಅಮೆಝಾನಲ್ಲಾಗಿರ್ಬೋದು ಭರ್ಜರಿ ಡಿಸ್ಕೌಂಟ್ ಸೇಲ್ ಅನ್ನೋದು ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಇಂಥ ಟೈಮಲ್ಲಿ ತುಂಬ ಜನರಿಗೆ ಈ ಒಂದು ಸ್ಕ್ಯಾಮ್ ಅನ್ನೋದನ್ನು ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಅಂತ ಹೇಳ್ಬೋದು. ಸ್ಕ್ಯಾಮ್ ಅಥವಾ ಫ್ರಾಡ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡೇ ಇಂತಹ ಒಂದು ಆಫರ್ಸ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವ್ಯಾವ ರೀತಿ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ, ನಾವು ಯಾವ ರೀತಿ ಎಲ್ಲ ಎಚ್ಚರಿಕೆ ವಹಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇವಾಗ ನಿಮಗೆ ಇನ್ನೊಂದು ಡೌಟ್ಸು ಕೂಡ ಬಂದಿರ್ಬೋದು. ಏನಪ್ಪ ಅಂತ ಅಂದರೆ, ಬ್ರೋ ನೀವು ಕೂಡ ಪ್ರತಿ ವರ್ಷ ವಿಡಿಯೋ ಮಾಡ್ತಿರಲ್ಲ ಬ್ರೋ, ಈ ಒಂದು ಆಫರ್ ಟೈಮಲ್ಲಿ ಈ ಸ್ಮಾರ್ಟ್ಫೋನ್ ತಗೊಳ್ಳಿ, ಈ ಒಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿ, ಹೆವಿ ಡಿಸ್ಕೌಂಟ್ಸ್ ಇದೆ ಮತ್ತು ನಿಮಗೆ ಒಂದು ಒಳ್ಳೆ ಪ್ರೈಸಿಗೆ ಸಿಗುತ್ತೆ ಅಂತ ನೀವು ಕೂಡ ವಿಡಿಯೋ ಮಾಡ್ತಿರಲ್ಲ ಬ್ರೋ. ಅದೇ ರೀತಿ ಬೇರೆ ಬೇರೆ ಒಂದು ಕಂಟೆಂಟ್ ಕ್ರಿಯೇಟರ್ಸ್ಗಳು ಕೂಡ ವಿಡಿಯೋ ಮಾಡ್ತಾರಲ್ಲ ಬ್ರೋ, ಮತ್ತು ಯಾಕೆ ಇದೆಲ್ಲ ಗೊತ್ತಿದ್ದು ನೀವು ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಹೌದು, ನಾವು ಏನಕ್ಕೆ ವಿಡಿಯೋ ಮಾಡ್ತೀವಿ, ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ಯಾಕೆ ವಿಡಿಯೋ ಮಾಡ್ತಾರೆ, ನಾನು ಎಕ್ಸ್ಪೆಷಲಿ ಏನಕ್ಕೆ ವಿಡಿಯೋ ಮಾಡ್ತೀನಿ, ಇದ್ರ ಬಗ್ಗೆ ಎಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ದಸರಾ ಟೈಮಲ್ಲಿ ನಡೆಯುವಂತಹ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಮತ್ತು ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲಲ್ಲಿ ಯಾವ್ಯಾವ ರೀತಿ ಎಲ್ಲ ಸ್ಕ್ಯಾಮ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಾದ ನಂತರ ನಾವು ಕಂಟೆಂಟ್ ಕ್ರಿಯೇಟರ್ಸ್ಗಳು ಏನಕ್ಕೆ ವಿಡಿಯೋ ಮಾಡ್ತೀವಿ, ಇಷ್ಟೆಲ್ಲ ಗೊತ್ತಿದ್ದು ನಾವು ಏನಕ್ಕೆ ವಿಡಿಯೋ ಮಾಡ್ತೀವಿ ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ಈ ಒಂದು ಫ್ಲಿಪ್ಕಾರ್ಟಲ್ಲಾಗಿರ್ಬೋದು, ಅಮೆಝಾನಲ್ಲಾಗಿರ್ಬೋದು ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂತ ನೋಡೋಣ. ಸೊ ಮೊದಲನೇ ಒಂದು ಸ್ಕ್ಯಾಮ್ ಬಂದು ಬ್ಯಾಂಕ್ ಆಫರ್ಸ್ ಆ್ಯಂಡ್ ಎಕ್ಸ್ಚೇಂಜ್ ಆಫರ್ಸಲ್ಲಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂದರೆ, ಇಲ್ಲಿ ನಮಗೆ ಏನು ಆಫರ್ ಅಥವಾ ಸೇಲ್ ಅನ್ನೋದು ಇರ್ತಾರೆ, ಇಲ್ಲಿ ಯಾವುದೇ ರೀತಿ ನೆಟ್ ಪ್ರೈಸಲ್ಲಿ ಬದಲಾವಣೆ ಆಗಲ್ಲ. ನಮಗೆ ಈಗ ಒಂದು ಆಫರ್ ಬದಲಾವಣೆ ಆಗೋದು ಬ್ಯಾಂಕ್ಗಳ ಮುಖಾಂತರ. ಸೊ ಇಲ್ಲಿ ಎಲ್ಲ ಬ್ಯಾಂಕ್ ಯೂಸರ್ಸ್ಗಳಿಗೂ ಕೂಡ ಈ ಒಂದು ಆಫರ್ ಅಪ್ಲೈ ಆಗುತ್ತಾ? ಇಲ್ಲ. ಇಲ್ಲಿ ಏನಂದರೆ ಇವರು ಪರ್ಟಿಕ್ಯುಲರ್ ಒಂದಷ್ಟು ಬ್ಯಾಂಕ್ಗಳನ್ನ ಮಾತ್ರ ಚೂಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, IDFC ಬ್ಯಾಂಕ್ ಆಗಿರ್ಬೋದು, SBI ಬ್ಯಾಂಕ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಬ್ಯಾಂಕ್ ಅಕೌಂಟ್ಗಳು ಮಾತ್ರ ಚೂಸ್ ಮಾಡಿರ್ತಾರೆ. ಈ ಒಂದು ಬ್ಯಾಂಕ್ ಯೂಸರ್ಸ್ಗಳಿಗೆ ಮಾತ್ರ ಈ ಒಂದು ಆಫರ್ ಅನ್ನೋದು ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಬ್ಯಾಂಕ್ಗಳಲ್ಲಿ ನಾವು ಅಕೌಂಟ್ ಹೊಂದಿದ್ದೀವಿ ಅಂದರೂ ಕೂಡ ಈ ಒಂದು ಆಫರ್ ಅನ್ನೋದು ಅಪ್ಲೈ ಆಗಲ್ಲ. ಇಲ್ಲಿ ಅಪ್ಲೈ ಆಗುವಂಥದ್ದು ಕ್ರೆಡಿಟ್ ಕಾರ್ಡ್ ಯೂಸರ್ಸ್ಗಳಿಗೆ ಮಾತ್ರ ಈ ಒಂದು ಆಫರ್ ಅನ್ನೋದು ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಷ್ಟು ಜನದ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಅಂತ ನೀವು ಗೆಸ್ ಮಾಡಿ ನೋಡೋಣ. ಸೊ ಆಲ್ಮೋಸ್ಟ್ ತುಂಬ ಜನದ ಹತ್ರ ಈ ಒಂದು ಕ್ರೆಡಿಟ್ ಕಾರ್ಡ್ ಇರಲ್ಲ. ಸೊ ತುಂಬ ಜನದ ಹತ್ರ ಡೆಬಿಟ್ ಕಾರ್ಡ್ ಇರುತ್ತೆ, ಡೆಬಿಟ್ ಕಾರ್ಡಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಸೊ ಹಾಗಾಗಿ ಇವರು ಡೆಬಿಟ್ ಕಾರ್ಡ್ ಯೂಸರ್ಸ್ಗಳಿಗೆ ಆಫರ್ ಕೊಡಲ್ಲ, ಕ್ರೆಡಿಟ್ ಕಾರ್ಡ್ ಯೂಸರ್ಸ್ಗಳಿಗೆ ಮಾತ್ರ ಆಫರ್ ಅನ್ನೋದನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಇದೊಂಥರ ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಕೊಟ್ಟರೆ ಎಲ್ಲರಿಗೂ ಯೂಸ್ ಆಗೋ ರೀತಿ ಆಫರ್ ಅಥವಾ ಒಂದು ಸೇಲ್ ಅನ್ನೋದನ್ನು ಮಾಡಬೇಕು, ಇಲ್ಲಾಂದರೆ ಕೊಡಲೇಬಾರ್ದು. ಇವ್ರು ಏನು ಮಾಡ್ತಾರೆ, ಆ ಥರ ನಡೆಸಲ್ಲ. ಇವರು ಪರ್ಟಿಕ್ಯುಲರ್ ಇಂಥ ಬ್ಯಾಂಕು ಇಂಥ ಕ್ರೆಡಿಟ್ ಕಾರ್ಡ್ಗಳು ಇಟ್ಕೊಂಡಿದ್ರೆ ಮಾತ್ರ ಆಫರ್ ಅನ್ನೋದು ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಇದೊಂದು ಸ್ವಲ್ಪ ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಅಥವಾ ಮೋಸ ಅಂತಲೇ ಹೇಳ್ಬೋದು. ಸೊ ಇದು ಮೊದಲನೇದು. ಮತ್ತು ಇದರಲ್ಲೇ ಇನ್ನೊಂದೇನಪ್ಪ ಅಂದರೆ ಎಕ್ಸ್ಚೇಂಜ್ ಆಫರ್. ಎಕ್ಸ್ಚೇಂಜ್ ಆಫರಲ್ಲೂ ಕೂಡ ಅಷ್ಟೇ 40%, 50% ಎಕ್ಸ್ಚೇಂಜ್ ಆಫರ್ ಇದೆ ಅಂತ ಒಂದು ಅಡ್ವರ್ಟೈಸ್ ಮಾಡ್ತಾರೆ. ಸೊ ಎಕ್ಸಾಕ್ಟ್ಲಿ ಅಷ್ಟೇ ಇರುತ್ತಾ? ಖಂಡಿತ ಅಷ್ಟೇ ಇರುತ್ತೆ ಅಂತಲೇ ಹೇಳ್ತೀನಿ. ನೀವು ಇವಾಗ ಯಾವುದೋ ಒಂದು ಸ್ಮಾರ್ಟ್ಫೋನ್ನ ಎಕ್ಸ್ಚೇಂಜ್ಗೆ ಹಾಕಿರ್ತೀರ ಅಂದ್ಕೊಳ್ಳಿ, ಆ ಮೊಬೈಲಿನ ವ್ಯಾಲ್ಯೂ ಒಂದು 10,000 ತೋರಿಸ್ತಾ ಇರುತ್ತೆ ಅಂದ್ಕೊಳ್ಳಿ, ಖಂಡಿತವಾಗ್ಲೂ 10,000 ವ್ಯಾಲ್ಯೂವೇ ಇರುತ್ತೆ. ಸೊ ನೀವು ಅದನ್ನು ಎಕ್ಸ್ಚೇಂಜ್ಗೆ ಹಾಕಿ ನೀವು ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಏನು ಡೆಲಿವರಿ ಬಾಯ್ ಬರ್ತಾರೆ, ಅವರು ನಿಮ್ಮ ಒಂದು ಹಳೆ ಫೋನ್ನ ಒಂದ್ಸತಿ ಇನ್ಸ್ಪೆಕ್ಷನ್ ಮಾಡ್ತಾರೆ, ಅಂದರೆ ವೆರಿಫಿಕೇಷನ್ ಮಾಡ್ತಾರೆ, ಯಾವ ಥರ ಇದೆ, ಕಂಡೀಷನ್ ಹೆಂಗಿದೆ ಅದೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡೋ ಟೈಮಲ್ಲಿ ನಿಮ್ಮ ಒಂದು ಮೊಬೈಲ್ ವ್ಯಾಲ್ಯೂ ಫ್ಲಿಪ್ಕಾರ್ಟ್ ವೆಬ್ಸೈಟ್ ಅಥವಾ ಅಮೆಝಾನ್ ವೆಬ್ಸೈಟಲ್ಲಿ 10,000 ತೋರಿಸ್ತಾ ಇರುತ್ತೆ. ಆದರೆ ಅವರು ಡೆಲಿವರಿ ಬಾಯ್ ಏನು ನಿಮ್ಮ ಮೊಬೈಲ್ ವೆರಿಫಿಕೇಷನ್ ಮಾಡ್ತಾರೆ, ಆವಾಗ 5,000 ರೂಪಾಯಿಗೆ ರಿಡ್ಯೂಸ್ ಆಗುತ್ತೆ. ಸೊ ಇನ್ನು ಮಿಕ್ಕಿರೋ 5,000 ರೂಪಾಯಿ ನೀವೇ ಪೇ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಒಂಥರ ನೋಡಿದ್ರೆ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಸೊ
ಹಾಗಾಗಿ ನೀವೇನಾದ್ರು ಎಕ್ಸ್ಚೇಂಜ್ ಆಫರಲ್ಲಿ ನೀವೇನಾದ್ರು ಮೊಬೈಲ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಇಟ್ಕೊಂಡೆ ನೀವು ಎಕ್ಸ್ಚೇಂಜಲ್ಲಿ ನಿಮ್ಮ ಒಂದು ಹಳೆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಿ ಅಂತ ಹೇಳ್ತೀನಿ. ಕನಿಷ್ಠ ಅಂದರೂ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ನೀವು ಅಮೌಂಟ್ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ನೀವು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ ಎಕ್ಸ್ಚೇಂಜ್ ಆಫರಲ್ಲಿ ಅಂತ ಹೇಳ್ತೀನಿ. ಸೊ ಇದು ಮೊದಲನೇ ಒಂದು ಸ್ಕ್ಯಾಮ್ ಅಂತ ಹೇಳ್ತೀನಿ. ಇದು ಎರಡನೇ ಒಂದು ಸ್ಕ್ಯಾಮ್ ಬಂದು ಹಳೆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡುವಂಥದ್ದು. ಹೌದು ಸ್ನೇಹಿತರೆ, ಇಲ್ಲಿ ಹಳೆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿ ನಿಮಗೆ ಹೊಸ ಪ್ರಾಡಕ್ಟ್ಗಳ ಮೇಲೆ ಆಫರ್ಸ್ ಅನ್ನೋದನ್ನು ಕೊಡೋದಿಲ್ಲ. ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ iPhone 17 ಸೀರೀಸ್ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಯಿತು. ಸೊ ಈ ಒಂದು ಸ್ಮಾರ್ಟ್ಫೋನ್ಗಳಿಗೆ ನಮಗೆ ಯಾವುದೇ ರೀತಿ ಆಫರ್ಸ್ಗಳು ಸಿಗಲ್ಲ. ಸೊ ಇದು ಬಿಟ್ಟು ಹಿಂದಿನ ವರ್ಷನ್ ಲೈಕ್ iPhone 16 ಸೀರೀಸ್ ಆಗಿರ್ಬೋದು, 15 ಸೀರೀಸ್ ಆಗಿರ್ಬೋದು, 14 ಸೀರೀಸ್ ಆಗಿರ್ಬೋದು, ಇಂತಹ ಒಂದು ಹಳೆ ಸ್ಮಾರ್ಟ್ಫೋನ್ಗಳಿಗೆ ಹಳೆ ಪ್ರಾಡಕ್ಟ್ಗಳಿಗೆ ನಮಗೆ ಆಫರ್ಸ್ ಅನ್ನೋದನ್ನು ಕೊಟ್ಟು ಸ್ಟಾಕ್ನ ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ಬೋದು. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲದೇ ಹಳೆ ಸ್ಮಾರ್ಟ್ಫೋನ್ಗಳನ್ನ ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಥರ ನೀವು ಯಾರೋ ಹಳೆ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಾ ಅಂದರೆ ನೀವು ಅದನ್ನು ಜಾಸ್ತಿ ದಿನ ಯೂಸ್ ಮಾಡೋಕ್ಕಾಗಲ್ಲ. ಮಿನಿಮಮ್ ಅಂದರೆ 1 ವರ್ಷ ಯೂಸ್ ಮಾಡ್ಬೋದು, ಇಲ್ಲ 2 ವರ್ಷ ಯೂಸ್ ಮಾಡ್ಬೋದು. ಇದರ ಮಧ್ಯದಲ್ಲಿ ಏನಾದರೂ ನಿಮ್ಮ ಒಂದು ಪ್ರಾಡಕ್ಟ್ಗಳಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಸರ್ವಿಸಿಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಒಂದು ಫೋನ್ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಆ ಫೋನಿನ ಒಂದು ಸ್ಕ್ರೀನ್ ಹೊಡೆದೋಯ್ತು ಅಂದರೆ ಒರಿಜಿನಲ್ ಸ್ಕ್ರೀನ್ನ ರೀಪ್ಲೇಸ್ ಮಾಡಿಸೋದು ತುಂಬ ಕಷ್ಟ. ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಸ್ಟಾಪ್ ಆಗಿರುತ್ತೆ. ಸೊ ಒರಿಜಿನಲ್ ಸ್ಕ್ರೀನ್ ಸಿಗಲ್ಲ. ಮತ್ತು ಮದರ್ ಬೋರ್ಡ್ ಇಶ್ಯೂಸ್ ಬಂತು ಅಂದರೆ ಮದರ್ ಬೋರ್ಡ್ ಒರಿಜಿನಲ್ ಮದರ್ ಬೋರ್ಡ್ನ ನಾವು ಹಾಕ್ಸೋಕ್ಕಾಗಲ್ಲ. ಈ ಥರ ಎಲ್ಲ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಸ್ಮಾರ್ಟ್ಫೋನ್ಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಅಥವಾ ಬೇರೆ ಯಾವುದೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ನೀವು ಮಿನಿಮಮ್ ಅಂದರೆ 1 ವರ್ಷ ಹಳೆ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಬೋದು, ಅದು ಯಾವುದೇ ರೀತಿ ತೊಂದರೆ ಇಲ್ಲ. ಅದು ಬಿಟ್ಟು ನೀವು 2 ವರ್ಷ 3 ವರ್ಷ ಹಳೆ ಪ್ರಾಡಕ್ಟ್ಗಳನ್ನ ನೀವು ಏನಾದರೂ ಪರ್ಚೇಸ್ ಮಾಡ್ತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ. ಇರೋ ನೆಕ್ಸ್ಟು ಮೂರನೇ ಒಂದು ಸ್ಕ್ಯಾಮ್ ಅಥವಾ ಫ್ರಾಡ್ ಏನಪ್ಪ ನಡೆಯುತ್ತೆ ಅಂತ ನೋಡೋದಾದರೆ ಇಲ್ಲಿ ಎಲ್ಲ ಒಂದು ಪ್ರಾಡಕ್ಟ್ ಲೈಕ್ ಒಂದು 1 ವರ್ಷ 2 ವರ್ಷ 3 ವರ್ಷ ಈ ಒಂದು ಪ್ರಾಡಕ್ಟ್ಗಳಿಗೂ ಕೂಡ ಎಲ್ಲ ಪ್ರಾಡಕ್ಟಲ್ಲೂ ಕೂಡ ಆಫರ್ ನಡೆಯಲ್ಲ. ಪರ್ಟಿಕ್ಯುಲರ್ ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿಗೆ ಮಾತ್ರ ಈ ಒಂದು ಆಫರ್ ಅನ್ನೋದನ್ನು ಅಪ್ಲೈ ಮಾಡಿರ್ತಾರೆ. ಬಟ್ ತುಂಬ ಜನಕ್ಕೆ ಏನಾಗಿರುತ್ತೆ, ಸೊ ಇದು ಗೊತ್ತಿಲ್ಲದೇ ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ iPhone 15 ಸೀರೀಸಲ್ಲಿ ಒಂದು 15,000 20,000 ಡಿಸ್ಕೌಂಟ್ ಸಿಗ್ತಿದೆ ಅಂದರೆ ಎಲ್ಲ ಪ್ರಾಡಕ್ಟ್ಗಳಿಗೂ ಕೂಡ ಅದೇ ರೀತಿ ಡಿಸ್ಕೌಂಟ್ ಸಿಗ್ತಿದೆ ಅಂತ ಅನ್ಕೊಂತಾರೆ. ಆ್ಯಕ್ಚುಲ್ ಆಗಿ ಎಲ್ಲ ಪ್ರಾಡಕ್ಟ್ಗಳಿಗೂ ಕೂಡ ಆ ರೀತಿ ಡಿಸ್ಕೌಂಟ್ ಅನ್ನೋದು ಸಿಗೋದಿಲ್ಲ ಅಂತ ಹೇಳ್ತೀನಿ. 1 ವರ್ಷ 2 ವರ್ಷ 3 ವರ್ಷ ಹಳೆ ಪ್ರಾಡಕ್ಟ್ಗಳಿಗೂ ಕೂಡ ಎಲ್ಲ ಪ್ರಾಡಕ್ಟಿಗೂ ಕೂಡ ಡಿಸ್ಕೌಂಟ್ ಸಿಗಲ್ಲ. ಸೊ ಇಲ್ಲಿ ಏನು ಮಾಡ್ತಾರೆ, 1 ತಿಂಗಳು ಈ ಸೇಲ್ ಬರೋಕ್ಕೂ ಮುಂಚೆ 1 ತಿಂಗಳು 2 ತಿಂಗಳು ಹಿಂದೆನೇ ಆ ಒಂದು ಪ್ರಾಡಕ್ಟ್ಗಳ ಪ್ರೈಸ್ನ ಜಾಸ್ತಿ ಮಾಡಿರ್ತಾರೆ. ಆಮೇಲೆ ಈ ಆಫರ್ ಟೈಮಲ್ಲಿ ಏನಾದ್ರೂ ನೆಟ್ ಪ್ರೈಸ್ ಇರುತ್ತೋ ಆ ಪ್ರೈಸಿಗೆ ರೆಡ್ಯೂಸ್ ಮಾಡ್ತಾರೆ. ಸೊ ಅಲ್ಲಿಗೆ ನಿಮಗೆ ಆಫರ್ ಸಿಕ್ಕಿದೆ, ಆಫರ್ ಬಂದಿದೆ ಅಂತ ಅಂದ್ಕೊಂಡು ಪರ್ಚೇಸ್ ಮಾಡೋದಕ್ಕೆ ಹೋಗ್ತೀರಾ. ಇದು ಒಂಥರ ದೊಡ್ಡ ಸ್ಕ್ಯಾಮೇ ಅಂತ ಹೇಳ್ಬೋದು. ಹಾಗಾಗಿ ನೋಡ್ಕೊಳ್ಳಿ, ಈ ಸೇಲ್ ಬರೋಕ್ಕೂ ಮುಂಚೆ ಒಂದು 2-3 ತಿಂಗಳು ಹಿಂದೆ ಏನು ಪ್ರೈಸ್ ಇತ್ತು, ಈ ಆಫರ್ ಟೈಮಲ್ಲಿ ಏನು ಪ್ರೈಸ್ ಆಗಿದೆ ಒಂದ್ಸಲ ಚೆಕ್ ಮಾಡಿಕೊಂಡು ವೆರಿಫಿಕೇಷನ್ ಮಾಡಿಕೊಂಡು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟು 4ನೇ ಒಂದು ಸ್ಕ್ಯಾಮ್ ಯಾವ ರೀತಿ ನಡೆಯುತ್ತೆ ಅಂದರೆ ಪ್ರಾಡಕ್ಟ್ ಮಿಸ್ಸಿಂಗ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ ಇವಾಗ ನೀವೊಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ತೀರ ಅಂದ್ಕೊಳ್ಳಿ, ಅದು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು. ನಾನಿಲ್ಲಿ ಉದಾಹರಣೆಗೆ ಒಂದು ಮೊಬೈಲ್ನ ತೊಗೊಂಡಿರ್ತೀನಿ, ನೀವೊಂದು ಮೊಬೈಲ್ನ ಪರ್ಚೇಸ್ ಮಾಡಿದ್ರಿ. ಆ ಮೊಬೈಲ್ ಬಿಟ್ಟು ಆ ಬಾಕ್ಸ್ ಒಳಗಡೆ ಕಲ್ಲಿಡೋ ಅಂಥದ್ದು, ಸೋಪ್ ಇಡೋ ಅಂಥದ್ದು, ಈ ರೀತಿ ಎಲ್ಲ ಸ್ಕ್ಯಾಮ್ಗಳು ನಡೆಯುತ್ತೆ ಅಂತ ಹೇಳ್ಬೋದು. ಇದು ಸೆಲ್ಲರ್ ಕಡೆಯಿಂದಲೇ ನಡೆಯುತ್ತೋ ಅಥವಾ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಈ ರೀತಿ ಸ್ಕ್ಯಾಮ್ ಆಗುತ್ತೋ ಗೊತ್ತಿಲ್ಲ. ಬಟ್ ಈ ರೀತಿ ಒಂದು ಸ್ಕ್ಯಾಮ್ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ಐಫೋನ್ ಪರ್ಚೇಸ್ ಮಾಡಿರೋರಿಗೆ ಈ ರೀತಿ ಸ್ಕ್ಯಾಮ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದರಿಂದ ದಯವಿಟ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ. ಫ್ಲಿಪ್ಕಾರ್ಟಲ್ಲಾದರೆ ಓಪನ್ ಡೆಲಿವರಿ ಅನ್ನೋದಿದೆ. ಸೊ ಹಂಗಾಗಿ ಏನು ಫೋನ್ ಡೆಲಿವರಿ ಮಾಡ್ತಾರೋ ಆ ಒಂದು ಡೆಲಿವರಿ ಬಾಯೇ ನಿಮ್ಮ ಒಂದು ಮೊಬೈಲ್ ಬಾಕ್ಸ್ನ ಓಪನ್ ಮಾಡಿ ಅದನ್ನು ವೆರಿಫಿಕೇಷನ್ ಮಾಡಿಕೊಂಡು ಹೋಗ್ತಾರೆ. ಅದೇ ಅಮೆಝಾನಲ್ಲಾದರೆ ಆ ರೀತಿ ಇಲ್ಲ, ಅದನ್ನು ನಾವೇ ಓಪನ್ ಮಾಡಿ ನಾವೇ ಚೆಕ್ ಮಾಡ್ಕೊಳ್ಬೇಕು. ಸೊ ಅದರಿಂದ ನೀವು ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ, ನಿಮಗೆ ಓಪನ್ ಡೆಲಿವರಿ ಇರಲಿ ಇಲ್ಲದೆ ಇರಲಿ, ನೀವು ಏನು ಬಾಕ್ಸ್ ಅನ್ಬಾಕ್ಸ್ ಮಾಡ್ತಾ ಇರ್ತೀರೋ ಆ ಟೈಮಲ್ಲಿ ಒಂದು ವೀಡಿಯೋ ಮಾಡಿಟ್ಕೊಳ್ಳಿ. ಅದು ಒಂಥರ ಪ್ರೂಫ್ ಆಗಿರುತ್ತೆ. ಸೊ ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ಯಾವುದೇ ರೀತಿ ಕಟ್ ಮಾಡೋ ಅಂಥದ್ದು, ಈ ಥರ ಪಾಸ್ ಮಾಡಿ ಪ್ಲೇ ಮಾಡೋ ಅಂಥದ್ದು, ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಒನ್ಸ್ ನೀವು ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಇಟ್ಕೊಂತು ಅಂದರೆ ಫುಲ್ಲು ಅದು ಅನ್ಬಾಕ್ಸ್ ಆಗೋವರೆಗೂ ವೀಡಿಯೋ ರೆಕಾರ್ಡಿಂಗಲ್ಲೇ ಇರಬೇಕು. ಸೊ ಈ ರೀತಿ ಒಂದು ವೀಡಿಯೋನ ಶೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾಳೆ ದಿನ ಏನಾದರೂ ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಅಮೆಝಾನಲ್ಲಿ ಆಗಿರ್ಬೋದು, ಏನಾದರೂ ತಕರಾರು ಆಯಿತು ಅಂದರೆ ನೀವು ಅದನ್ನು ಲೀಗಲಾಗಿ ಫೇಸ್ ಮಾಡ್ಬೋದು. ಸೊ ಅದರಿಂದ ಇದೊಂದು
ನೋಟ್ ಮಾಡಿಟ್ಕೊಳ್ಳಿ, ಮತ್ತು ಈ ರೀತಿ ಒಂದು ಹುಷಾರಾಗಿರಿ ಅಂತ ಹೇಳ್ತೀನಿ. ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ರೆ ಸಾಕು, ಯಾವುದೇ ರೀತಿ ನಿಮಗೆ ಸಮಸ್ಯೆ ಇಲ್ಲ ಅಂತ ಕೂಡ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟು 5ನೇ ಒಂದು ಸ್ಕ್ಯಾಮ್ ಯಾವ ರೀತಿ ನಡೆಯುತ್ತಪ್ಪ ಅಂದರೆ, ಫೇಕ್ ಆನ್ಲೈನ್ ವೆಬ್ಸೈಟ್ಸ್ಗಳು ಲೈಕ್ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಸೇಮ್ ಟು ಸೇಮ್ ಯಾವ ಥರ ಫ್ಲಿಪ್ಕಾರ್ಟ್ ಅಮೆಝಾನ್ ವೆಬ್ಸೈಟ್ ಇದೆಯೋ ಅದೇ ರೀತಿ ಡೂಪ್ಲಿಕೇಟ್ ವೆಬ್ಸೈಟ್ಸ್ಗಳು ಕೂಡ ಈ ಒಂದು ಟೈಮಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಫೇಕ್ ಮೆಸೇಜಸ್ಗಳು ಕೂಡ ವಾಟ್ಸಪ್ಪಲ್ಲಿ ಮತ್ತು ನಿಮ್ಮ ನಾರ್ಮಲ್ ಟೆಕ್ಸ್ಟ್ ಮೆಸೇಜಸ್ಗಳಲ್ಲೂ ಕೂಡ ಈ ಒಂದು ಟೈಮಲ್ಲಿ ತುಂಬಾ ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಫೇಕ್ ಪ್ರಾಡಕ್ಟ್ಸ್ಗಳನ್ನು ಕೂಡ ತುಂಬಾ ಸೇಲ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಹುಷಾರಾಗಿರಿ ಅಂತ ಹೇಳ್ತೀನಿ. ನೀವ್ಯಾರು ಮೊಬೈಲ್ಗಳನ್ನು ಪರ್ಚೇಸ್ ಮಾಡಿತ್ತು ಅಂದರೆ ನಿಮ್ಮ ಒಂದು ಮೊಬೈಲಿನ IMEI ನಂಬರ್ನ ನಿಮ್ಮ ಒಂದು ಮೊಬೈಲ್ ಒಂದು ಕಂಪನಿಯ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ಒಂದ್ಸಲ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿ ನೀವೇನಾದ್ರು ಬೇರೆ ಬೇರೆ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನ ಪರ್ಚೇಸ್ ಮಾಡಿತ್ತು ಅಂದರೆ ನೀವು R ನಂಬರ್ನ ಗೌರ್ಮೆಂಟ್ ಅವ್ರದ್ದೇ ಅಫಿಷಿಯಲ್ ವೆಬ್ಸೈಟು BIS ವೆಬ್ಸೈಟಲ್ಲಿ ನೀವು R ನಂಬರ್ನ ಅಪ್ಡೇಟ್ ಮಾಡಿಬಿಟ್ಟು ಒಂದ್ಸಲ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದು ನೆಕ್ಸ್ಟು ಕೊನೆಯದಾಗಿ ಬರುವಂಥದ್ದು, ಇಷ್ಟೆಲ್ಲ ಬ್ರೋ ನಿಮಗೆ ಗೊತ್ತಿದ್ದುವೆ ನೀವು ಯಾಕೆ ವಿಡಿಯೋ ಮಾಡ್ತೀರಾ, ಈ ಒಂದು ಆಫರ್ ಇದೆ ಆ ಆಫರ್ ಇದೆ ಪರ್ಚೇಸ್ ಮಾಡಿ ಅಂತ ಯಾಕೆ ಹೇಳ್ತೀರಾ, ಮತ್ತು ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ಗಳೆಲ್ಲ ಯಾಕೆ ಹೇಳ್ತಾರೆ ಅಂತ ನೀವು ಕೇಳ್ಬೋದು. ಸೊ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ಗಳ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ನಾನು ತಿಳಿಸ್ಬಿಡ್ತೀನಿ ನಾನು ಎಂತಕ್ಕೆ ವಿಡಿಯೋ ಮಾಡ್ತೀನಿ, ಈ ಒಂದು ಆಫರ್ ಇದೆ ಅಂತ ಹೇಳ್ತೀನಿ ಅಂದರೆ, ಸೊ ನಾನಿಲ್ಲಿ ಏನು ಪ್ರಾಡಕ್ಟ್ಗಳನ್ನ ತಿಳಿಸ್ತೀನೋ ಆ ಪ್ರಾಡಕ್ಟಿಂದು ರಿಲೇಟೆಡು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ನನಗೆ ಇಂತಿಷ್ಟು ಅಂತ ಕಮಿಷನ್ ಸಿಗುತ್ತೆ. ಅದು ಫ್ಲಿಪ್ಕಾರ್ಟಿಂದ ಆಗಿರ್ಬೋದು, ಅಮೆಝಾನ್ ಕಡೆಯಿಂದ ಆಗಿರ್ಬೋದು, ನನಗೆ ಇಂತಿಷ್ಟು ಅಂತ ಕಮಿಷನ್ ಸಿಗುತ್ತೆ. ಆ ಉದ್ದೇಶದಿಂದ ನಾನು ವಿಡಿಯೋ ಮಾಡೋವಂಥದ್ದು. ಸೊ ಯಾಕಂತ ಅಂದರೆ ನಮಗೆ ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ನಮಗೆ ಅದರಲ್ಲಿ ಬರುವಂಥ ರೆವಿನ್ಯೂ ಅಷ್ಟು ಸಾಕಾಗೋದಿಲ್ಲ. ನಮ್ಮ ಮೇಂಟೆನೆನ್ಸ್ಗೆ ಅಥವಾ ರೀಚಾರ್ಜಸ್ಗಳಿಗೆ ನಮಗೆ ಅದು ಅಮೌಂಟ್ ಅನ್ನೋದು ಸಾಕಾಗಲ್ಲ ಅಂತ ಹೇಳ್ಬೋದು. ಆದ್ದರಿಂದ ನಾವು ಈ ರೀತಿ ವಿಡಿಯೋ ಮಾಡಿ ಅದ್ರ ಮುಖಾಂತರ ಒಂದು ಎಕ್ಸ್ಟ್ರಾ ಅರ್ನಿಂಗ್ಸ್ ಅನ್ನೋದನ್ನು ನಾವು ಮಾಡ್ತೀವಿ. ಆ ಉದ್ದೇಶಕ್ಕೋಸ್ಕರ ನಾವು ಈ ರೀತಿ ವಿಡಿಯೋ ಮಾಡೋವಂಥದ್ದು. ಇನ್ನು ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ವಿಚಾರಕ್ಕೆ ಬರೋದಾದರೆ ಸೇಮ್ ನನ್ನಾಗೆ ಒಂದು ರೆಫರೆಡ್ ಅರ್ನಿಗೂ ಕೂಡ ಒಂದು ವಿಡಿಯೋ ಮಾಡ್ತಾರೆ ಅಂತ ಹೇಳ್ಬೋದು. ಎರಡನೇದಾಗಿ ಸ್ಪಾನ್ಸರ್ಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಫ್ಲಿಪ್ಕಾರ್ಟಿಂದಲೂ ಕೂಡ ಸ್ಪಾನ್ಸರ್ ಬಂದಿರುತ್ತೆ, ಅಮೆಝಾನ್ ಕಡೆಯಿಂದಲೂ ಕೂಡ ಸ್ಪಾನ್ಸರ್ ಬಂದಿರುತ್ತೆ. ಆ ಉದ್ದೇಶದಿಂದ ಅವರು ವೀಡಿಯೋಸ್ಗಳನ್ನ ಮಾಡ್ತಾರೆ ಮತ್ತು ಕೆಲವೊಂದು ಪ್ರಾಡಕ್ಟ್ಗಳು ಆಯ್ದ ಪ್ರಾಡಕ್ಟ್ಗಳನ್ನ ಸ್ವಲ್ಪ ಹೈಪಾಗಿ ಹೇಳ್ತಾರೆ ಅಂತ ಹೇಳ್ಬೋದು. ಇದು ಸಖತ್ತಾಗಿದೆ, ಈಗಲೂ ಓಡ್ತಿದೆ, ಬೆಂಕಿ ಅಂತ ಎಲ್ಲ ಹೇಳ್ತಾರೆ. ಸೊ ಸೇಮ್ ಅದೇ ಸ್ಪಾನ್ಸರ್ ಇರೋದ್ರಿಂದ ಅವರು ಆ ರೀತಿ ಹೇಳಲೇಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಹೈಲೈಟ್ ಮಾಡಿ ಹೇಳ್ತಾರೆ ಅಂತ ಹೇಳ್ಬೋದು. ಸೊ ಅವ್ರಿಗೂ ಕೂಡ ಒಂದು ಟೆಕ್ನಿಷಿಯನ್ಸ್ಗಳಿಗೆ, ಎಡಿಟ್ರಿಗೆ, ಕ್ಯಾಮ್ರಾಮನ್ಗೆ, ಸ್ಕ್ರಿಪ್ಟ್ ರೈಟ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ದುಡ್ಡು ಪೇ ಮಾಡಲೇಬೇಕಲ್ವ. ಆ ಉದ್ದೇಶದಿಂದ ಅವರು ಕೂಡ ಇಂತಹ ಒಂದು ಪ್ರಮೋಷನ್ಸ್ಗಳನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಾನು ಇಲ್ಲಿ ಏನು ಹೇಳ್ತೀನಿ, ಯಾರೇ ಕಂಟೆಂಟ್ ಕ್ರಿಯೇಟರ್ ಆಗಿರಲಿ, ಇವನ್ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಅಂದರು, ನೀವು ಒಂದ್ಸಲಿ ನಾವು ಏನು ಪ್ರಾಡಕ್ಟ್ ಹೇಳ್ತೀವೋ ಆ ಪ್ರಾಡಕ್ಟ್ ರಿಲೇಟೆಡು ಕಡೆ ರಿಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿ ಒಂದು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ನೋಡಿ, ಮತ್ತು ಗೂಗಲಲ್ಲೂ ಕೂಡ ಅಷ್ಟೇ ನಾವು ಏನು ಮೊಬೈಲ್ ತಿಳಿಸಿರ್ತೀವಿ ಆ ಮೊಬೈಲ್ ರಿಲೇಟೆಡು ಅದರ ಒಂದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಎಲ್ಲದನ್ನು ಕೂಡ ರಿಸರ್ಚ್ ಮಾಡಿ. ನಿಮಗೆ ಅದರ ಅವಶ್ಯಕತೆ ಇದೆಯಾ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಈ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಮತ್ತು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.